ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಕರ್ನಾಟಕ ಗೌರ್ಮೆಂಟ್ ಹಾಸ್ಪಿಟಲ್ದಿಂದ ನೇಮಕಾತಿಯ ಒಂದು ಹೊಸ ಯೋಜನೆ ಬಿಡುಗಡೆಯಾಗಿದೆ ನೋಡಿ. ಆಫ್ಲೈನ್ ಅರ್ಜಿ ಸಲ್ಲಿಕೆ ಇರುತ್ತೆ. ವೆಬ್ಸೈಟ್ನಿಂದ ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಅದನ್ನು ಮುಂದೆ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. DU ಚಾಲಕ ಮತ್ತು ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ನೋಡಿ. 8ನೇ ತರಗತಿ BMLT ಮತ್ತು DMLT ಹಾಗೂ ಯಾವುದೇ ಡಿಗ್ರಿ ಮತ್ತು MD MS ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ECH.gov.in ಇಲ್ಲಿಂದ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ 1 ಆಗಸ್ಟ್ 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಪೋಸ್ಟ್ ಹೆಸರು ನೋಡಿ, ವೈದ್ಯಕೀಯ, ಪ್ಯಾರಾಮೆಡಿಕಲ್ ಮತ್ತು ವೈದ್ಯಕೀಯೇತರ ಸಿಬ್ಬಂದಿ. ಒಟ್ಟು 15 ಹುದ್ದೆಗಳು. ತಿಂಗಳಿಗೆ 21,000ದಿಂದ 1,30,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇನ್ನು ಅರ್ಹತೆಯನ್ನು ನೋಡೋದಾದರೆ BSc ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಹಾಗೂ ಡಿಪ್ಲೊಮಾ ಮತ್ತು ಡಾಟಾ ಎಂಟ್ರಿ ಆಪರೇಟರ್ 8ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು. ಚಾಲಕ, ಹೌಸ್ ಕೀಪಿಂಗ್ ಹುದ್ದೆಗಳು ಕೂಡ ಇರ್ತವೆ. ಇನ್ನು ಕೊನೆಯ ದಿನಾಂಕವನ್ನು ನೋಡೋದಾದರೆ 1 ಆಗಸ್ಟ್ 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ. ಆಫ್ಲೈನ್ ಅರ್ಜಿ ಸಲ್ಲಿಕೆ ಇರುತ್ತೆ ನೋಡಿ. ಅಪ್ಲಿಕೇಶನ್ ಫಾರ್ಮನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಹಾಗೆ ನೀವು ಅದನ್ನು ಇಂಗ್ಲೀಷ್ನಲ್ಲಿ ಬರೆದು ಪೋಸ್ಟ್ ಮುಖಾಂತರ ಕೂಡ ಕಳಿಸ್ಕೊಳ್ಬೋದಾಗಿರುತ್ತೆ. ಅಧಿಕಾರಿ ಇನ್ಚಾರ್ಜ್ 1 ಹುದ್ದೆಗಳು. ಇಲ್ಲಿ ನೋಡಿ, ವೈದ್ಯಕೀಯ ತಜ್ಞ 2 ಹುದ್ದೆಗಳು, ಹಾಗೆ ವೈದ್ಯಕೀಯ ಅಧಿಕಾರಿ 5 ಹುದ್ದೆಗಳು, ಲ್ಯಾಬ್ ಟೆಕ್ನಿಷಿಯನ್ 1 ಹುದ್ದೆ, ಪ್ರಯೋಗಾಲಯ ಸಹಾಯಕ 1 ಹುದ್ದೆ, ಫಾರ್ಮಸಿಸ್ಟ್ 2 ಹುದ್ದೆ, ಡಾಟಾ ಎಂಟ್ರಿ ಆಪರೇಟರ್ 1 ಹುದ್ದೆ, ಚಾಲಕ 1 ಹುದ್ದೆ, ಹೌಸ್ ಕೀಪಿಂಗ್ 1 ಹುದ್ದೆ. ಟೋಟಲ್ ಆಗಿ 15 ಹುದ್ದೆಗಳಿಗೆ ಹೊಸ ಯೋಜನೆ ಬಿಡುಗಡೆಯಾಗಿದೆ. ಇನ್ನು ಡಾಟಾ ಎಂಟ್ರಿ ಆಪರೇಟರ್ PUC ಕೇಳಿದ್ದಾರೆ. ಹಾಗೆ MTS ನೋಡಿ, ಈ ಒಂದು ಹುದ್ದೆಗಳಿಗೆ SLC ಪಾಸ್ ಆದಂಥ ಅಭ್ಯರ್ಥಿಗಳು. ಹೌಸ್ ಕೀಪಿಂಗ್ ಕೂಡ ನೀವು 8ನೇ ತರಗತಿ ಪಾಸ್ ಆಗಿದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ OBC SC ST ಯಾವುದೇ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರಲ್ಲ. ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿಯನ್ನು ನೋಡೋದಾದರೆ 18ರಿಂದ 30 ವರ್ಷದ ಒಳಗಿನವರಾಗಿರಬೇಕಾಗುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ST ಅಭ್ಯರ್ಥಿಗಳಿಗೆ 5 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಸಂಬಳ ನೋಡಿ, ಅಧಿಕಾರಿ ಇನ್ಚಾರ್ಜ್ 95,000, ವೈದ್ಯಕೀಯ ತಜ್ಞ 1,30,000, ಹಾಗೆ ವೈದ್ಯಕೀಯ ಅಧಿಕಾರಿ 95,000, ಲ್ಯಾಬ್ ಟೆಕ್ 36,000 ಇರುತ್ತೆ. ಹಾಗೆ ಪ್ರಯೋಗಾಲಯ ಸಹಾಯಕ 36,000, ಇನ್ನು ಫಾರ್ಮಸಿಸ್ಟ್ 36,000 ಇರುತ್ತೆ. ಡಾಟಾ ಎಂಟ್ರಿ ಆಪರೇಟರ್ 29, ಚಾಲಕ 25, ಹೌಸ್ ಕೀಪಿಂಗ್ 21,000 ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇನ್ನು ಇಂಪಾರ್ಟೆಂಟ್ ಇದು ನೋಡಿ, ಡೇಟ್ಸು 1 ಆಗಸ್ಟ್ 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ನೇರ ಸಂದರ್ಶನ ಇರುತ್ತೆ. ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂಥ ಸಂದರ್ಶನ ಅಂದರೆ ಕೇವಲ ಸಂದರ್ಶನದ ಮೂಲಕ ಇರುತ್ತೆ. ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರಲ್ಲ. ಈ ಒಂದು ಹುದ್ದೆಗಳಿಗೆ ಕರ್ನಾಟಕ ಗೌರ್ಮೆಂಟ್ ಹಾಸ್ಪಿಟಲ್ದಿಂದ ನೇಮಕಾತಿಯ ಒಂದು ಹೊಸ ಯೋಜನೆ ಬಿಡುಗಡೆಯಾಗಿದೆ ನೋಡಿ. ಆಫ್ಲೈನ್ ಅರ್ಜಿ ಸಲ್ಲಿಕೆ ಇರುತ್ತೆ. ವೆಬ್ಸೈಟ್ನಿಂದ ನೀವು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ಪೋಸ್ಟ್ ಮುಖಾಂತರ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮುಖಾಂತರ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಅದನ್ನು ಮುಂದೆ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. DU ಚಾಲಕ ಮತ್ತು ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ಇರುತ್ತೆ ನೋಡಿ. 8ನೇ ತರಗತಿ BMLT ಮತ್ತು DMLT ಹಾಗೂ ಯಾವುದೇ ಡಿಗ್ರಿ ಮತ್ತು MD MS ಮಾಡಿದಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ECH.gov.in ಇಲ್ಲಿಂದ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ 1 ಆಗಸ್ಟ್ 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು. ಪೋಸ್ಟ್ ಹೆಸರು ನೋಡಿ, ವೈದ್ಯಕೀಯ, ಪ್ಯಾರಾಮೆಡಿಕಲ್ ಮತ್ತು ವೈದ್ಯಕೀಯೇತರ ಸಿಬ್ಬಂದಿ. ಒಟ್ಟು 15 ಹುದ್ದೆಗಳು. ತಿಂಗಳಿಗೆ 21,000ದಿಂದ 1,30,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇನ್ನು ಅರ್ಹತೆಯನ್ನು ನೋಡೋದಾದರೆ BSc ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಹಾಗೂ ಡಿಪ್ಲೊಮಾ ಮತ್ತು ಡಾಟಾ ಎಂಟ್ರಿ ಆಪರೇಟರ್ 8ನೇ ತರಗತಿ ಪಾಸ್ ಆದಂಥ ಅಭ್ಯರ್ಥಿಗಳು. ಚಾಲಕ, ಹೌಸ್ ಕೀಪಿಂಗ್ ಹುದ್ದೆಗಳು ಕೂಡ ಇರ್ತವೆ. ಇನ್ನು ಕೊನೆಯ ದಿನಾಂಕವನ್ನು ನೋಡೋದಾದರೆ 1 ಆಗಸ್ಟ್ 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ. ಆಫ್ಲೈನ್ ಅರ್ಜಿ ಸಲ್ಲಿಕೆ ಇರುತ್ತೆ ನೋಡಿ. ಅಪ್ಲಿಕೇಶನ್ ಫಾರ್ಮನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಇರುತ್ತೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು.
ಹಾಗೆ ನೀವು ಅದನ್ನು ಇಂಗ್ಲೀಷ್ನಲ್ಲಿ ಬರೆದು ಪೋಸ್ಟ್ ಮುಖಾಂತರ ಕೂಡ ಕಳಿಸ್ಕೊಡ್ಬೋದಾಗಿರುತ್ತೆ. ಅಧಿಕಾರಿ ಇನ್ಚಾರ್ಜ್ 1 ಹುದ್ದೆಗಳು, ಇಲ್ಲಿ ನೋಡಿ ವೈದ್ಯಕೀಯ ತಜ್ಞ 2 ಹುದ್ದೆಗಳು, ಹಾಗೆ ವೈದ್ಯಕೀಯ ಅಧಿಕಾರಿ 5 ಹುದ್ದೆಗಳು, ಲ್ಯಾಬ್ ಟೆಕ್ನಿಷಿಯನ್ 1 ಹುದ್ದೆ, ಪ್ರಯೋಗಾಲಯ ಸಹಾಯಕ 1 ಹುದ್ದೆ, ಫಾರ್ಮಸಿಸ್ಟ್ 2 ಹುದ್ದೆ, ಡಾಟಾ ಎಂಟ್ರಿ ಆಪರೇಟರ್ 1 ಹುದ್ದೆ, ಚಾಲಕ 1 ಹುದ್ದೆ, ಹೌಸ್ ಕೀಪಿಂಗ್ 1 ಹುದ್ದೆ. ಟೋಟಲ್ ಆಗಿ 15 ಹುದ್ದೆಗಳಿಗೆ ಹೊಸ ಯೋಜನೆ ಬಿಡುಗಡೆಯಾಗಿದೆ. ಇನ್ನು ಡಾಟಾ ಎಂಟ್ರಿ ಆಪರೇಟರ್ PUC ಕೇಳಿದ್ದಾರೆ. ಹಾಗೆ MTS ನೋಡಿ, ಈ 1 ಹುದ್ದೆಗಳಿಗೆ SLC ಪಾಸ್ ಆದಂಥ ಅಭ್ಯರ್ಥಿಗಳು. ಹೌಸ್ ಕೀಪಿಂಗ್ ಕೂಡ ನೀವು 8ನೇ ತರಗತಿ ಪಾಸ್ ಆಗಿದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಅರ್ಜಿ ಶುಲ್ಕವನ್ನು ನೋಡೋದಾದರೆ ಸಾಮಾನ್ಯ OBC SC ST ಯಾವುದೇ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರಲ್ಲ. ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ವಯೋಮಿತಿಯನ್ನು ನೋಡೋದಾದರೆ 18ರಿಂದ 30 ವರ್ಷದ ಒಳಗಿನವರಾಗಿರಬೇಕಾಗುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ST ಅಭ್ಯರ್ಥಿಗಳಿಗೆ 5 ವರ್ಷ, PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಆದಷ್ಟು ನಿಮ್ಮ ವಯಸ್ಸಿನ ಲೆಕ್ಕಾಚಾರ ಮಾಡಿಕೊಂಡು ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಸಂಬಳ ನೋಡಿ, ಅಧಿಕಾರಿ ಇನ್ಚಾರ್ಜ್ 95,000, ವೈದ್ಯಕೀಯ ತಜ್ಞ 1,30,000, ಹಾಗೆ ವೈದ್ಯಕೀಯ ಅಧಿಕಾರಿ 95,000, ಲ್ಯಾಬ್ ಟೆಕ್ 36,000 ಇರುತ್ತೆ. ಹಾಗೆ ಪ್ರಯೋಗಾಲಯ ಸಹಾಯಕ 36,000, ಇನ್ನು ಫಾರ್ಮಸಿಸ್ಟ್ 36,000 ಇರುತ್ತೆ. ಡಾಟಾ ಎಂಟ್ರಿ ಆಪರೇಟರ್ 29, ಚಾಲಕ 25, ಹೌಸ್ ಕೀಪಿಂಗ್ 21,000 ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಇನ್ನು ಇಂಪಾರ್ಟೆಂಟ್ ಇದು ನೋಡಿ ಡೇಟ್ಸು, 1 ಆಗಸ್ಟ್ 2026 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ. ನೋಡಿ, ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ನೇರ ಸಂದರ್ಶನ ಇರುತ್ತೆ. ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂಥ ಸಂದರ್ಶನ ಅಂದರೆ ಕೇವಲ ಸಂದರ್ಶನದ ಮೂಲಕ ಇರುತ್ತೆ. ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರಲ್ಲ.